ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಮನೆ ಮಾಡಿದೆ. ಇವತ್ತು ಮಲ್ಲೇಶ್ವರದಲ್ಲೂ ಕೂಡ ಖರೀದಿಯ ಭರಾಟೆ ಜೋರಾಗಿದೆ ಅಂತ ಹೇಳ್ಬೋದು. ನನ್ನೊಂದಿಗೆ ಮಹಿಳೆಯರಿದ್ದಾರೆ. ಮೇಡಮ್, ಮಹಿಳೆಯರಿಗೆ ವಿಶೇಷವಾದಂತಹ ಹಬ್ಬ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬ. ಯಾವ ರೀತಿ ಖರೀದಿ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು? ನಾವು ವರ್ಷ ಮಾಡ್ತಾ ಇದೀವಿ. ನಮ್ಮ ಅಜ್ಜಿ ತಾತದಿಂದ ಇದು ಬರ್ತಾ ಇದೆ. ಸೊ ಇದನ್ನ ನಾವು ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ. ಆದ್ರೆ ಇವಾಗ ಇರೋ ಸಿಚುವೇಶನ್ ಅಲ್ಲಿ ನೋಡಿದ್ರೆ ಎಲ್ಲ ಬೆಲೆನೂ ಜಾಸ್ತಿ ಆಗೋಗಿದೆ. ನಮಗಂತ ಇಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ತುಂಬಾ ಏಟ್ ಬಿದ್ದಿದೆ. ಅದರಿಂದ ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ಒಂದ್ ಮೊಳ ಇವಾಗ 300 ರೂಪಾಯಿ 200 ರೂಪಾಯಿ ಹೇಳ್ತಾವ್ರೆ. ಆದ್ರೆ ಮುಂಚೆ ಎಲ್ಲ ಅಷ್ಟು ಇರ್ಲಿಲ್ಲ. ಏನಕ್ಕೆ ಬೆಲೆ ಅಷ್ಟು ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಅದರಿಂದ ವಸ್ತುಗಳಿಗೆ ಬೆಲೆ ಹೆಚ್ಚಿದೆ ಅನ್ನೋದು. ಹೂವು ಬಿಟ್ರೆ ಬೇರೆ ಯಾವೆಲ್ಲ ವಸ್ತುಗಳಿಗೆ ಬೆಲೆ ಜಾಸ್ತಿ ಆಗ್ತಿದೆ. ತೆಂಗಿನಕಾಯಿ ಒಂದು 70 ರೂಪೀಸ್ ಒಂದ್ ತೆಂಗಿನಕಾಯಿ ಈಗ. ಮತ್ತೆ ಹೂವ ಬೆಲೆ ಜಾಸ್ತಿ ಆಗಿದೆ, ಸ್ವೀಟ್ಸ್ ಬೆಲೆ ಜಾಸ್ತಿ ಆಗಿದೆ, ಎಲ್ಲಾನು ಜಾಸ್ತಿ ಆಗಿದೆ. ಸೊ ಅದರಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾನೇ ಕಷ್ಟ ಆಗತ್ತೆ. ಅವರು ಒಂದ್ ವರ್ಷ ಮಾಡ್ತಾ ಇರೋರಿಗೆ ಈ ವರ್ಷ ಮಾಡಕ್ಕೆ ಅವ್ರಿಗೆ ಇದು ಕಷ್ಟ ಅಲ್ವಾ? ಅದರಿಂದ ಮಹಿಳೆಯರಿಗೆ ವಿಶೇಷ ಹಬ್ಬ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬ. ಬೆಲೆ ಏರಿಕೆ ನಡುವೆ ಕೂಡ ಹೇಗೆ ಹಬ್ಬವನ್ನ ಆಚರಣೆ ಮಾಡ್ತೀರಾ? ಮಾಡ್ಲೇಬೇಕಲ್ವಾ ಸರ್? ವರ್ಷ ಮಾಡೋದನ್ನ ಹೆಂಗ್ ಬಿಟ್ಟು ಮಾಡಕ್ ಆಗತ್ತೆ ಹೇಳಿ? ಮಾಡ್ಲೇಬೇಕಂದ್ರೆ ಮಾಡ್ಲೇಬೇಕು ತಾನೆ. ಬೆಲೆ ಹತ್ತಿದ್ರು ಸರಿ ಮಾಡ್ಲೇಬೇಕು. ಅದನ್ನ ಫ್ಯಾಮಿಲಿಯಿಂದ ಟ್ರೆಡಿಷನ್ ಇಂದ ನೋಡ್ಕೊಂಡ್ ಬರ್ತಾ ಇರೋದನ್ನ ಇವಾಗ ಹೆಂಗ್ ಬಿಟ್ಕೊಡಕ್ ಆಗತ್ತೆ ಹೇಳಿ? ಓಕೆ, ಮನೆಯಲ್ಲಿ ಹಾಗಾದ್ರೆ ಯಾವ ರೀತಿಯಾಗಿ ನೀವು ಹಬ್ಬವನ್ನ ಆಚರಣೆ ಮಾಡ್ತೀರಾ? ಪೂಜೆಗಳನ್ನ ಹೇಗ್ ಮಾಡ್ತೀರಾ? ಅದ್ರ ಬಗ್ಗೆ ಹೇಳೋದಾದ್ರೆ, ಕಳಸ ಇಟ್ಟಿ ಪೂಜೆ ಮಾಡ್ತೀವಿ. ಅರ್ಶಿನ ಕುಂಕುಮಕ್ಕೆ ಎಲ್ಲರನ್ನೂ ಕರಿತೀವಿ. ಎಲ್ಲಾರ್ಗು ತಾಂಬಳ ಕೊಟ್ಟಿ ಅವ್ರನ್ನ ಮನ್ಸಿಂದ ಚೆನ್ನಾಗಿ ನೋಡ್ಕೊಂಡು ಕಳಿಸ್ತೀವಿ. ಓಕೆ, ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡುವಂತಹ ಮಹಿಳೆಯರಿಗೆ ನೀವು ಏನ್ ವಿಶ್ ಮಾಡ್ತೀರಾ? ಚೆನ್ನಾಗಿರ್ಲಿ, ನೋಯಿ ನೋಡಿ ಇಲ್ದೆ ಚೆನ್ನಾಗಿರ್ಲಿ, ನಿಮ್ಮ ಫುಲ್ಫಿಲ್ ಆಗ್ಲಿ ನಿಮ್ ಡ್ರೀಮ್ಸ್ ಎಲ್ಲ. ವರಮಹಾಲಕ್ಷ್ಮಿಗೆ ನೀವ್ ಏನ್ ಅನ್ಕೊಂಡಿದೀರೋ ಅದೆಲ್ಲ ಫುಲ್ಫಿಲ್ ಆಗ್ಲಿ ಅಂತ ಆಚರಣೆ ಮಾಡ್ತೀವಿ. ಇದಿಷ್ಟು ಮಹಿಳೆಯರು ಹೇಳುವಂತದ್ದು. ಅಂದ್ರೆ ಬೆಲೆ ಏರಿಕೆ ಹೆಚ್ಚಾಗಿದ್ರು ಕೂಡ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ಲೇಬೇಕು. ಹಾಗಾಗಿ ನಾವು ಈ ಬಾರಿನೂ ಕೂಡ ಅದ್ದೂರಿಯಾಗಿ ಸರಳದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಮಹಿಳೆಯರು ಹೇಳುವಂತದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.